ಸರ್ಕಾರ ಈ ನಾಡಿದ್ದು ಗುರುವಾರ ಒಂದು ವಿಶೇಷವಾದ ಒಂದು ಕ್ಯಾಬಿನೆಟ್ ಸಭೆ ಕರೆದಿದೆ. ಯಾತಕ್ಕಪ್ಪ ಅಂತ ಹೇಳಿದ್ರೆ ಮೀಸಲಾತಿಯನ್ನು ಹೆಚ್ಚೋದಕ್ಕೆ ಮತ್ತು ಆ ಒಂದು ಅಂಕಿ ಸಂಖ್ಯೆಗಳು ಚರ್ಚೆ ಮಾಡೋಕ್ಕೆ. ಒಟ್ಟಾರೆ ಏನಪ್ಪ ಅಂದರೆ ಮೀಸಲಾತಿನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಕಾಂತರಾಜ್ ಕಮಿಟಿ ಮತ್ತು ಜಯಪ್ರಕಾಶ್ ಹೆಗ್ಡೆ ವರದಿ ಏನು ಮಾಡಿದ್ದಾರೆ, 75% ಹೆಚ್ಚಿಗೆ ಮಾಡಬೇಕು ಅಂತ ಅವರು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಆದರೆ ಈಗ 28ನೇ ತಾರೀಕು ನಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು ಆದೇಶ ಕೊಟ್ಟಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ 50% ಮಿತಿ ದಾಟಾಗಿಲ್ಲ ಅಂತ. ಯಾಕೆಂದರೆ ಹಿಂದೆ 9 ಬೆಂಚು ಸುಪ್ರೀಂ ಕೋರ್ಟ್ ಜಡ್ಜ್ ಇಂದಿರಾ ಸಾಹ್ನಿ ಕೇಸಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ 92ರಲ್ಲಿ ಅಂತ ಹೇಳಿದ್ರೆ 50% ಮಿತಿ ಮೇಲಾಗಿಲ್ಲ ಅಂತ. ಅದನ್ನು ಅದು ಎತ್ತಿಡಿದಿದೆ. ಹಾಗಾಗಿ ಯಾವುದೇ ಕೋರ್ಟ್ ಕೂಡ ಇದನ್ನು ಮಿತಿ ದಾಟಂಗಿಲ್ಲ, ಹೈಕೋರ್ಟು ಇದನ್ನು ದಾಟಾಗಿಲ್ಲ. ಹಾಗಾಗಿ 50%ಗಿಂತ ನೀವು ರಿಸರ್ವೇಷನ್ ಕೊಡೋಂಗಿಲ್ಲ. ಅಂಥ ಸಮಯದಲ್ಲಿ ನೀವು ಇರೋ 56% 6% ಕಿತ್ತಾಕಬೇಕು, ಕಡಿಮೆ ಮಾಡಬೇಕು. ಮೊದಲು ಸರ್ಕಾರ ಈ 6% ಕಡಿಮೆ ಮಾಡಿ ರಿಸರ್ವೇಷನ್ ನಿಗದಿ ಮಾಡಿ, ನಂತರ ಬೇಕಾದ್ರೆ ಕಾಂತರಾಜ್ ವರದಿ ಚರ್ಚೆ ಮಾಡ್ತಿರೋ JP ಹೆಗ್ಡೆ ಚರ್ಚೆ ಅದು ಮಾಡಿ. ಹಾಗಾಗಿ ತಾವು ದಯವಿಟ್ಟು ಮೊದಲು ಈ ಒಂದು ಕಾಂತರಾಜ್ ಜಯಪ್ರಕಾಶ್ ಹೆಗ್ಡೆ ವರದಿನ ತಿರಸ್ಕಾರ ಮಾಡಿ ಮತ್ತು 50% ಮಿತಿಗೊಳಿಸಿ ತಾವು ರಿಸರ್ವೇಷನ್ ಫಿಕ್ಸ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಒತ್ತಾಯಿಸ್ತೀನಿ ಸರ್ಕಾರಕ್ಕೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.